ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ತರಗತಿ ಬಂದು HSTR ಅಂದ್ರೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಏನು ನಾವೀಗ ನೋಡ್ತಾ ಇದ್ದೀವಿ. HSTR ನೇಮಕಾತಿ ಎಷ್ಟೆಷ್ಟಾಗುತ್ತೆ ಪೋಸ್ಟ್ಗಳನ್ನೋದು ಕೂಡ ನಿಮಗೆ ಗೊತ್ತೇ ಇದೆ. HK ವಿಭಾಗಕ್ಕೆ ಒಂದು 1,000 ಚಿಲ್ಲರೆ ಪೋಸ್ಟ್ಗಳಿದೆ. ಹಾಗೆ ನಾನ್ HK ವಿಭಾಗಕ್ಕೆ 3,300ಕ್ಕಿಂತನೂ ಕೂಡ ಹೆಚ್ಚಿನ ಒಂದು ಹುದ್ದೆಗಳನ್ನ ನಿಗದಿಪಡಿಸಿದ್ದಾರೆ. ಇಷ್ಟು ಹುದ್ದೆಗಳನ್ನ ತುಂಬಿಕೊಳ್ಬೇಕು ಅಂತ ಸದನದಲ್ಲಿ ಮಾತಾಗಿದೆ. ಓಕೆ, ಹಾಗಾದ್ರೆ ಈ ಎಲ್ಲಾ ವಿಚಾರಗಳ ಕುರಿತಾಗಿ ನಾವೇನ್ ಮುಂದಿನ ಕ್ರಮಗಳನ್ನ ಕೈಗೊಳ್ಬೇಕು ಅಂದ್ರೆ ಪ್ರಿಪರೇಷನ್ಸ್ಗಳನ್ನ ಆರಂಭ ಮಾಡಬೇಕು. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ಸಿಲೆಬಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಪೇಪರ್ 1 ಅಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ, ಯಾವ ಕಾನ್ಸೆಪ್ಟ್ ಕಡೆ ನಾವು ಗಮನ ಕೊಡಬೇಕು, ಎಲ್ಲಾ ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ಕೊನೆ ತನಕ ಈ ವಿಡಿಯೋವನ್ನ ನೋಡುವಂತಹ ಪ್ರಯತ್ನ ಮಾಡಿ. ಓಕೆ, ಮೊಟ್ಟ ಮೊದಲನೇದಾಗಿ GK ಪೇಪರ್ ನೋಡಿ. GK ಅಂತಂದಾಗ ಅದು ಒಂದೇ ಕಾನ್ಸೆಪ್ಟ್ ಬರುತ್ತಾ ಅಂತಂದ್ರೆ ಅಲ್ಲ. ಒಂದು ಪೇಪರ್ 1 ಅಂತಂದಾಗ GK, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರು ಎಲ್ಲಾ ವಿಷಯಗಳನ್ನ ಕೂಡ ಅಳವಡಿಸ್ಕೊಂಡಿರತ್ತೆ. ಹಾಗಾದ್ರೆ ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ ಅಂತ ಕರಿತೀವಿ. ಈ ಸಾಮಾನ್ಯ ಜ್ಞಾನದಲ್ಲಿ ಏನೆಲ್ಲ ಪತ್ರಿಕೆಗಳಿದೆ ಅಥವಾ ಏನೆಲ್ಲ ಪಠ್ಯಗಳಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಫೇಮಸ್ ಬುಕ್ಸ್ ಅಂಡ್ ಆಥರ್ಸ್, ಪ್ರಸಿದ್ಧ ಪುಸ್ತಕಗಳು ಮತ್ತೆ ಅವುಗಳನ್ನ ರಚಿಸಿದಂತಹ ಲೇಖಕರ ಬಗ್ಗೆ ನೀವು ಓದ್ಕೊಳ್ಬೇಕು. ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಅಂಡ್ ಡಿಸ್ಕವರೀಸ್, ಯಾವೆಲ್ಲ ಇಂಪಾರ್ಟೆಂಟ್ ಸಂಶೋಧನೆಗಳಿದೆ, ಪರಿಶೋಧನೆಗಳಿದೆ, ಅದನ್ನ ಇನ್ವೆಂಟ್ ಮಾಡಿದಂತಹ ವ್ಯಕ್ತಿಗಳ ಬಗ್ಗೆನೂ, ವಿಜ್ಞಾನಿಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಓಕೆ, ಇವೆಲ್ಲ ಓಲ್ಡ್ ಸಿಲೆಬಸ್ ಅಲ್ಲ ಮೇಡಮ್, ಈಗೇನಾದ್ರೂ ಚೇಂಜ್ ಆಗುತ್ತಾ ಅಂತಂದ್ರೆ ಏನ್ರಿ ಚೇಂಜ್ ಆಗತ್ತೆ? ಬುಕ್ಸ್ ಬರ್ದವರೇ ಇರ್ತಾರೆ, ಆಥರ್ಸೇ ಇರ್ತಾರೆ. ಆಮೇಲೆ ಇವೆಲ್ಲ ಸಿಲೆಬಸ್ ಅಪ್ಡೇಟೆಡ್ ಸಿಲೆಬಸ್ ಆಗಿದೆ. ನೀವು ಈಗ್ಲೂ ಕೂಡ ನೋಡಿದಾಗ ಈ ಸಿಲೆಬಸ್ ಅನ್ನ ಈಗ್ಲೂ ಕೂಡ ಕೊಡ್ಬೋದು ಅಂತ ಸಿಲೆಬಸ್. ಬಹಳ ಜನಗಳ ತಲೆಯಲ್ಲಿ ಅದು ಇದೆ, ಇದಿದೆ, ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಂಡು ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ಸಮಯ ಸಿಕ್ಕಿದೆ ಅಂತೇಳಿ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸರಿಯಾಗಿ ಆ ಟೈಮ್ ಅನ್ನ ಇನ್ವೆಸ್ಟ್ ಮಾಡಿ, ಸರಿನಾ? ಹಾಗಾದ್ರೆ ಬೇಸಿಕ್ ಸೈನ್ಸ್ ಅಂಡ್ ಸೈಂಟಿಫಿಕ್ ಫೆನೋಮೆನಾ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ವಿಜ್ಞಾನ, ಬೇಸಿಕ್ ಸೈನ್ಸ್ ಅನ್ನ ಓದ್ಕೊಳ್ಬೇಕಾಗತ್ತೆ. ಎಲ್ರು ಸೈನ್ಸ್ ವಿದ್ಯಾರ್ಥಿಗಳು, ಸೋಷಿಯಲ್ ವಿದ್ಯಾರ್ಥಿಗಳು, ಮ್ಯಾಥ್ಸ್ ವಿದ್ಯಾರ್ಥಿಗಳು, ಇಂಗ್ಲಿಷು, ಕನ್ನಡ, ಹಿಂದಿ, ದೈಹಿಕ ಶಿಕ್ಷಕರು, ಹಾಗೆ ಮ್ಯೂಸಿಕ್ ಟೀಚರ್ಸು, ನೀವೆಲ್ಲ ಏನಿದ್ದೀರಾ ನಿಮ್ಗೆಲ್ರಿಗೂ ಕೂಡ ಇದು ಕಾಮನ್ ಪೇಪರ್ ಆಗಿರತ್ತೆ. ಓಕೆ, ಅರ್ಥ ಆಯ್ತಲ್ಲ? ಸೊ ಒಬ್ಬೊಬ್ರಿಗೆ ಬೇರೆ ಬೇರೆ ಪೇಪರ್ ಇರುತ್ತಾ ಅಂತಂದ್ರೆ ಸೆಕೆಂಡ್ ಪೇಪರ್ ಏನಿದೆ ಅದು ನಿಮ್ಮ ಸ್ಪೆಸಿಫಿಕ್ ಪೇಪರ್ಗೆ ಅನ್ವಯ ಆಗುತ್ತೆ. ಪೇಪರ್ 1 ಬಂದ್ಬಿಟ್ಟು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ, ಎಲ್ಲಾ ಶಿಕ್ಷಣಾರ್ಥಿಗಳಿಗೂ ಕೂಡ ಕಾಮನ್ ಆಗಿರುವಂತಹ ಪತ್ರಿಕೆ, ಸರಿನಾ? ಓಕೆ, ಹಾಗಾದ್ರೆ ಹೈಜಿನ್ ಅಂಡ್ ಫಿಸಿಯಾಲಜಿ ಹ್ಯೂಮನ್ ನೋಡಿ. ಈಗ ಹೈಜಿನಿಕ್ ಆಗಿರ್ತಕ್ಕಂಥದ್ದು, ಸ್ವಚ್ಛತೆ ಬಗ್ಗೆ ಹಾಗೆ ನೈರ್ಮಲ್ಯದ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಈಗ ಯಾವ್ಯಾವ ರೋಗಗಳಿಂದ ಯಾವ್ಯಾವ ಕಾಯಿಲೆಗಳು ಬರುತ್ತೆ, ಹೈಜಿನಿಕ್ ಹೇಗೆಲ್ಲ ಮೇಂಟೈನ್ ಮಾಡಬೇಕು, ಇದಕ್ಕೆ ಏನೆಲ್ಲ ಓದ್ಬೇಕು ಅಂದ್ರೆ ಇದು ಕೂಡ ಸೈನ್ಸ್ ರಿಲೇಟೆಡ್ ಆಗಿರುವಂತಹ ಟಾಪಿಕ್. ಕ್ರೊನಾಲಜಿ ಆಫ್ ಈವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ, ಪ್ರಪಂಚದ ಅನೇಕ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ತಿಳ್ಕೊಳ್ಬೇಕು. ವರ್ಲ್ಡ್ ವಾರ್ ಆಯ್ತು, ಶೀತಲ ಸಮರ ಆಯ್ತು, ಯುದ್ಧಗಳಾಯ್ತು, ಇವೆಲ್ಲವುಗಳನ್ನ ಕ್ರೊನಾಲಜಿಕಲ್ ಸಿಸ್ಟಮ್ ಅಲ್ಲಿ ತಿಳ್ಕೊಳ್ಬೇಕು. ಬರೀ ಯುದ್ಧಗಳ ಬಗ್ಗೆ ಅಷ್ಟೇ ಅಲ್ಲ, ವರ್ಲ್ಡ್ ಅಲ್ಲಿ ಏನೇನಾಗ್ತಾ ಇದೆ ಅದೆಲ್ಲದರನ್ನ ನಾವು ನೀಟಾಗಿ ಆರ್ಡರ್ ವೈಸ್ ಅಲ್ಲಿ ತಿಳ್ಕೊಳ್ಬೇಕು. ಸೊ ಅದನ್ನೇ ಕ್ರೊನಾಲಜಿಕಲ್ ಆಫ್ ಈವೆಂಟ್ಸ್ ಇನ್ ದ ವರ್ಲ್ಡ್ ಹಿಸ್ಟ್ರಿ ಅಂತ ಹೇಳಿ ಕರಿತಾ ಇದೀವಿ. ಹಾಗೆ ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ನಮ್ಮ ಭಾರತದ ಇತಿಹಾಸದ ಬಗ್ಗೆ ಪ್ರಮುಖ ಅಂಶಗಳನ್ನ ತಿಳ್ಕೊಳ್ತಾ ಹೋಗ್ಬೇಕು, ಗ್ಲಿಮ್ಸಸ್ ಅನ್ನ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಜಿಯೋಗ್ರಫಿಕಲ್ ಟರ್ಮ್ಸ್, ಬೇಸಿಕ್ ಲೆವೆಲ್ ಅಲ್ಲಿ ನಾವು ನಮ್ಮ ಭೌಗೋಳಿಕ ಅಂಶಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಫಿಗರ್ಸ್ ನೋಡಿ. ಕ್ರೀಡೆ ಬಗ್ಗೆ ಈಗ 2022ರ ಒಂದು GPT ಎಕ್ಸಾಮ್ಸ್ ತಗೊಳ್ಳಿ, ಅಲ್ಲೂ ಕೂಡ ಕ್ರೀಡೆ ಬಗ್ಗೆ ಕೇಳಿದ್ದಾರೆ. 19ರಲ್ಲಿ ಕೂಡ ಕ್ರೀಡೆ ಬಗ್ಗೆ ಕೇಳಿದ್ದಾರೆ. 2015ರ ಒಂದು HSTR ಪತ್ರಿಕೆಯಲ್ಲೂ ಕೂಡ ಸ್ಪೋರ್ಟ್ಸ್ ಬಗ್ಗೆ ಕೇಳಿದ್ದಾರೆ. ಸ್ಪೋರ್ಟ್ಸ್ ಮತ್ತೆ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಫಿಗರ್ಸ್ ಬಗ್ಗೆ ನೀವು ನೀಟಾಗಿ ಅಧ್ಯಯನ ಮಾಡ್ಬೇಕಾಗತ್ತೆ. ಎಲ್ಲಾ ಸ್ಪೋರ್ಟ್ಸ್ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು. ಅದರಲ್ಲೂ ಕೂಡ ಇತ್ತೀಚಿನ ಒಂದು ಬೆಳವಣಿಗೆಗಳು ಏನೇನಾಗಿದೆ ಸ್ಪೋರ್ಟ್ಸ್ ಅಲ್ಲಿ ಅದನ್ನ ಒಂಚೂರು ಅಧ್ಯಯನ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ.
ಅದಲ್ಲಂಗೆ ಮೇಡಮ್ ನಿಮ್ದೇನಾದ್ರೂ ಆನ್‌ಲೈನ್ ಕ್ಲಾಸಸ್ ಅವೈಲಬಿಲಿಟಿ ಇದೆ ಅಂದ್ರೆ ಅಫ್‌ಕೋರ್ಸ್ ನಾವು ಇದೇ ತಿಂಗಳು 25ನೇ ತಾರೀಕಿನವರೆಗೂ ಕೂಡ ಜಾಯಿನ್ ಆಗ್ಲಿಕ್ಕೆ ಆಫರ್ ಅನ್ನ ಕೊಟ್ಟಿದ್ದೀವಿ. 1ನೇ ತಾರೀಕಿನ ತನಕಲೂ ಕೂಡ ನೀವು ಜಾಯಿನ್ ಆಗ್ಬೋದು. ಆದ್ರೆ ನಾವು ಲೈವ್ ಕ್ಲಾಸಸ್ ಅನ್ನ ಆರಂಭ ಮಾಡ್ತಾ ಇದ್ದೀವಿ. ಲೈವ್ ಕ್ಲಾಸ್ ಅಲ್ಲಿ ಅಪ್ಡೇಟೆಡ್ ಸಿಲೆಬಸ್ ಜೊತೆಗೆ ರೆಕಾರ್ಡೆಡ್ ಕ್ಲಾಸಸ್ ಅಲ್ಲಿ ಈ ಸಿಲೆಬಸ್‌ಗೆ ತಕ್ಕಂಗೆ ಎಲ್ಲಾ ಕ್ಲಾಸಸ್‌ಗಳನ್ನ ಆರ್ಗನೈಸ್ ಮಾಡಿ ಕೊಡ್ತಾ ಇದ್ದೀವಿ. ವಿತ್ ಮಾಕ್ ಟೆಸ್ಟ್ ಸಿಗುತ್ತೆ. ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾವು ನಿಮಗೆ ಗೊತ್ತಿರ್ಬೋದು ಟಿಇಟಿ ಎಲಿಜಿಬಿಲಿಟಿ ಆಗಿರ್ಬೋದು 2022ರ ಜಿಪಿಎಸ್‌ಟಿಆರ್ ಒಂದು ಎಲಿಜಿಬಿಲಿಟಿ ಪರೀಕ್ಷೆಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಪಾಯಿಂಟ್ಮೆಂಟ್ ಕೂಡ ಆಗಿದ್ದಾರೆ. ಸೊ ಕರ್ನಾಟಕದ ಒಂದು ಹೆಮ್ಮೆಯ ಚಾನಲ್ ಅಂತ ನಾನು ಹೇಳ್ಬೋದು. ಹಾಗಾಗಿ ಯಾರೆಲ್ಲ ನಮ್ಮ ತರಗತಿಗಳನ್ನ ಜಾಯಿನ್ ಆಗ್ಬೇಕೋ ಅಫ್‌ಕೋರ್ಸ್ ನೀವು ಈಗಲೂ ಕೂಡ ಜಾಯಿನ್ ಆಗ್ಬೋದು. ಹೇಗೆ ಮೇಡಮ್ ಜಾಯಿನ್ ಆಗೋದು ಅಂದ್ರೆ 8217670405 ನಂಬರ್‌ನ ಕಾಂಟ್ಯಾಕ್ಟ್ ಮಾಡಿ. ಹಾಗೇನೆ 6361153623 ನಂಬರ್‌ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ತಗೊಳ್ಳಿ. ಎಲ್ಲಾ ಕ್ಲಾಸಸ್ ಕೂಡ ನಿಮ್ಗೆ ಅವೈಲಬಿಲಿಟಿ ಇದೆ. ಆಫರ್ಸ್‌ಗಳು ಕೂಡ ಇನ್ಕ್ಲೂಡೆಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ 25ನೇ ತಾರೀಕಿನ ತನಕಲೂ ಕೂಡ ನಿಮ್ಗೆ ಸಮಯ ಇದೆ. ಓಕೆ. ನೆಕ್ಸ್ಟ್ ಸಿಲೆಬಸ್‌ಗೆ ಬರೋದಾದ್ರೆ ಅವಾರ್ಡ್ಸ್, ಹಾನರ್ಸ್ ಅಂಡ್ ಪ್ರೈಸಸ್. ಸೊ ಅವಾರ್ಡ್ಸ್ ಅಂತಂದಾಗ ಪದ್ಮಶ್ರೀ ಪ್ರಶಸ್ತಿ ಆಗಿರ್ಬೋದು, ಪದ್ಮವಿಭೂಷಣ ಆಗಿರ್ಬೋದು, ಭಾರತ ರತ್ನ, ನೊಬೆಲ್ ಪ್ರಶಸ್ತಿಗಳಾಗಿರ್ಬೋದು. ಸೊ ಪ್ರೈಸಸ್ಸು, ಹಾನರ್ಸು, ಅವಾರ್ಡ್ಸ್‌ಗಳ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆಗೆ ಇಂಡಿಯನ್ ಕಲ್ಚರ್, ನಮ್ಮ ಭಾರತದ ಸಂಸ್ಕೃತಿ ಬಗ್ಗೆ, ಲ್ಯಾಂಡ್ ಅಂಡ್ ಪೀಪಲ್, ಫೆಸ್ಟಿವಲ್ಸ್ ಬಗ್ಗೆ, ಹಾಗೆ ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ, ಫಿಸಿಕಲ್ ಭೌತಿಕ ಭೂಗೋಳಶಾಸ್ತ್ರ ಅಂದ್ರೆ ಏನು, ಇಲ್ಲಿರುವಂತ ಪಾಪ್ಯುಲೇಷನ್ನು, ಆಮೇಲೆ ಅಕ್ಷರತೆ ಬಗ್ಗೆ, ಲಿಟ್ರಸಿ ಬಗ್ಗೆ, ನ್ಯಾಚುರಲ್ ರೀಸನ್ಸ್ ಬಗ್ಗೆ, ಹಾಗೆ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ, ಫುಡ್ ಕ್ರಾಪ್ಸ್ ಬಗ್ಗೆ, ನಾನ್ ಫುಡ್ ಕ್ರಾಪ್ಸು, ಮೇಜರ್ ಇಂಡಸ್ಟ್ರೀಸ್ ಬಗ್ಗೆ, ಆಮೇಲೆ ಇಲ್ಲಿ ಈಗ ಸದ್ಯಕ್ಕೆ ಆಗ್ತಿರ್ತಕ್ಕಂಥ ಪ್ರಾಜೆಕ್ಟ್ಸ್‌ಗಳ ಬಗ್ಗೆ, ಪಬ್ಲಿಕ್ ಅಂಡರ್‌ಟೇಕಿಂಗ್ಸ್, ಇಂಡಿಯನ್ ಆರ್ಟ್ ಅಂಡ್ ಆರ್ಟಿಸ್ಟ್ ಆಫ್ ರೆಕಗ್ನಿಷನ್, ಕ್ಲಾಸಿಕಲ್ ಅವಾರ್ಡ್ಸ್ ಆಫ್ ವೇರಿಯಸ್ ಅಚೀವ್ಮೆಂಟ್ಸ್. ಮೇಡಮ್ ಇದು ಇಂಗ್ಲಿಷ್ ನಲ್ಲಿ ಇದೆ, ನಮಗೆ ಕನ್ನಡದಲ್ಲಿ ಹೇಳಿ ಅಂತಂದ್ರೆ ಬಹಳ ಸಿಂಪಲ್ ಆಗಿದೆ. ನಮ್ಮ ಭಾರತದ ಜನಗಳ ಬಗ್ಗೆ, ಭಾರತದ ಭೂಮಿ, ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ, ಹಾಗೆ ಜನಸಂಖ್ಯೆ ಬಗ್ಗೆ, ಅಕ್ಷರತೆ ಬಗ್ಗೆ, ನ್ಯಾಚುರಲ್ ರೀಸನ್ ಅಂದ್ರೆ ಪ್ರಾದೇಶಿಕ ವಿಭಾಗಗಳ ಬಗ್ಗೆ ಆಗಿರ್ಬೋದು. ಆಮೇಲೆ ನಮ್ಮ ದೇಶದಲ್ಲಿ ಸಿಗುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ, ಫುಡ್ ಕ್ರಾಪ್ಸ್ ಬಗ್ಗೆ, ನಾನ್ ಫುಡ್ ಕ್ರಾಪ್ಸ್ ಬಗ್ಗೆ, ಎಲ್ಲ ಒಂದು ಇಂಡಸ್ಟ್ರಿ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲ, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ 2005ರ ಒಂದು NEPನೂ ತುಂಬಾ ಇಂಪಾರ್ಟೆಂಟು, ಮತ್ತೆ NCF 2005 ತುಂಬಾ ಇಂಪಾರ್ಟೆಂಟು, ಮತ್ತೆ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಮೇಜರ್ ಟರ್ಮ್ಸ್ ಯೂನಿಯನ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್. ನೋಡಿ ಏನೆಲ್ಲ ಆಯ್ತು. ಯೂನಿಯನ್ ಗವರ್ನಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳಲ್ಲಿ ತಂದಂತಹ ಬದಲಾವಣೆಗಳು, ಯೋಜನೆಗಳು, ಕ್ಯಾಬಿನೆಟ್ಸ್‌ಗಳ ಬಗ್ಗೆ, ಇಂಡಿಯನ್ ಲೀಡರ್ಸ್ ಅಂಡ್ ಇಂಟರ್ನ್ಯಾಷನಲ್ ನ್ಯಾಷನಲ್ ರೆಕಗ್ನೈಸೇಷನ್ ಬಗ್ಗೆ, ಇದೆಲ್ಲದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಬೇಕು. ಇದನ್ನೇ ನಾವು ಇಂಡಿಯನ್ ಕಲ್ಚರ್ ಅಂತೇಳಿ 10ನೇ ಅಧ್ಯಾಯವನ್ನ ಓದುವಂತದ್ದು. ಈ ಸಿಲೆಬಸ್ ಪ್ರಕಾರನೇ ನಮ್ಮಲ್ಲಿ ಕ್ಲಾಸಸ್ ಇರುತ್ತೆ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇದೇ ಸಿಲೆಬಸ್ ಪ್ರಕಾರ ಕ್ಲಾಸಸ್ ಕೊಡ್ತಾ ಇದೀವಿ. ಬಹಳ ಅತ್ಯಂತ ಉನ್ನತ ಕ್ಲಾಸಸ್‌ಗಳು ನಾವು ನಿಮಗೆ ಕೊಡ್ತಾ ಇರುವಂತದ್ದು. ಲೈವ್ ಕ್ಲಾಸಸ್‌ಗಳು ಬಹಳ ಮುಖ್ಯವಾಗಿದೆ. ನೋಡ್ಕೊಳ್ಳಿ, ಅದರ ಸದುಪಯೋಗವನ್ನ ಪಡ್ಕೊಳ್ಳಿ. ಹಾಗೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಇಂಡಿಯಾಸ್ ಫಾರಿನ್ ರಿಲೇಷನ್ಸ್, ಭಾರತ ವಿದೇಶದ ಜೊತೆಗೆ ಹೊಂದಿರುವಂತಹ ಸಂಬಂಧಗಳು, ಮತ್ತೆ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಘಟನೆಗಳ ಬಗ್ಗೆ, ಕರೆಂಟ್ ನ್ಯಾಷನಲ್ ಅಫೇರ್ಸ್, ನಾವೇನು ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ, ಪ್ರಚಲಿತ ಘಟನೆಗಳು ಅಂತ ಏನ್ ಹೇಳ್ತಾ ಇದೀವಿ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಕರೆಂಟ್ ಅಫೇರ್ಸ್‌ಗಳನ್ನ ಅಧ್ಯಯನ ಮಾಡಬೇಕು. ಇದಕ್ಕೆ ಆಕ್ಚುಲಿ ನೀವೇನೆ ಸ್ಟಡಿ ಮಾಡಬೇಕು. ಈಗ ದ ಹಿಂದೂ ನ್ಯೂಸ್ ಪತ್ರಿಕೆ ಆಗಿರ್ಬೋದು, ಕೆಲವೊಂದು ಆಪ್ಸ್‌ಗಳು ನಿಮಗೆ ಮೊಬೈಲಲ್ಲಿ ಸಿಗುತ್ತೆ. ಅಂದ್ರೆ ಅವತ್ತಿನ ದಿನದ ಅವತ್ತೇ ಅಪ್ಡೇಟ್ಸ್ ಆಗ್ತಾ ಹೋದ್ರೆ, ಅದು ಒಂದು ವಾಕ್ಯದಲ್ಲಿ ನೀವು ನೋಟ್ಸ್‌ಗಳನ್ನ ಬರಿತಾ ಹೋದ್ರೆ ಈಸಿಲಿ ನಿಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಇನ್ನ ಎಜುಕೇಶನಲ್ ಸೈಕಾಲಜಿ ಪೇಪರ್ 1 ಪತ್ರಿಕೆ ಬಂದು 100 ಮಾರ್ಕ್ಸ್‌ಗೆ ಇರುತ್ತೆ. ಆಯ್ತಾ? ಸೊ 100 ಮಾರ್ಕ್ಸ್ ಅಲ್ಲಿ ಜಿಕೆ ಎಷ್ಟಿರುತ್ತೆ, ಸೈಕಾಲಜಿ ಎಷ್ಟಿರುತ್ತೆ, ಮೆಂಟಲ್ ಎಬಿಲಿಟಿ ಎಷ್ಟಿರುತ್ತೆ, ಇವೆ ಎಲ್ಲದ್ರ ಬಗ್ಗೆ ನಾನು ಹೇಳ್ತೀನಿ ಕೊನೆಯದಾಗಿ. ನೋಡಿ, ಎಜುಕೇಶನಲ್ ಸೈಕಾಲಜಿ ಅಂದ ತಕ್ಷಣ ನಿಮಗೆಲ್ಲ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್‌ಗಳಾಗುತ್ತೆ. ಇದಕ್ಕೇನ್ ಕೇಳ್ಬೋದು ಸಿಲೆಬಸ್ ಅಂತಂದ್ರೆ, ಸ್ವಲ್ಪ ಆಳವಾಗಿ ಕೇಳಿದ್ದಾರೆ. ಲರ್ನರ್ ಅಂಡ್ ಲರ್ನಿಂಗ್ ಅಂದ್ರೆ ಕಲಿಕಾರ್ಥಿ ಮತ್ತು ಕಲಿಕೆ ಬಗ್ಗೆ, ಚೈಲ್ಡ್‌ಹುಡ್, ಅರ್ಲಿ ಅಂಡ್ ಲೇಟರ್ ಚೈಲ್ಡ್‌ಹುಡ್ ಬಗ್ಗೆ, ಅರ್ಲಿ ಅಡೋಲೆಸೆನ್ಸ್, ಫಿಸಿಕಲ್, ಸೋಷಿಯಲ್, ಪರ್ಸನಲ್, ಎಮೋಷನಲ್ ಅಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಏನು ನಾವು ಸ್ಟಾರ್ಟಿಂಗ್ ಓದ್ತೀವಿ ನೋಡಿ,
ವಿಕಾಸಾತ್ಮಕ ಬೆಳವಣಿಗೆ ಬಗ್ಗೆ, ಮಕ್ಕಳ ದೈಹಿಕ, ಮಾನಸಿಕ ಮತ್ತೆ ವೈಯಕ್ತಿಕ, ಭಾವನಾತ್ಮಕ, ಜ್ಞಾನಾತ್ಮಕ ಬೆಳವಣಿಗೆಗಳು ಹೇಗೇಗಾಗತ್ತೆ, ತಾರುಣ್ಯಾವಸ್ಥೆಯಲ್ಲಿ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ಹೇಗಾಗತ್ತೆ ಅಂತ ಕೇಳಿದ್ದಾರೆ. ಹಾಗೆ ಕಾನ್ಸೆಪ್ಟ್ ಆಫ್ ಲರ್ನಿಂಗ್, ಕಲಿಕೆಯ ಪರಿಕಲ್ಪನೆ. ಸೊ ಕಲಿಕೆಯ ಪರಿಕಲ್ಪನೆ ಅಂತಂದ್ರೆ ಮಕ್ಕಳು ಹೆಂಗ್ ಕಲಿತಾರೆ, ಅದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ಗಳನ್ನ ಹೇಗೆಲ್ಲ ಒದಗಿಸ್ಬೇಕು, ಒಂದು ಶಾಲೆ ಅಂತ ಬಂದಾಗ ಮಕ್ಕಳಿಗೆ ಯಾವೆಲ್ಲ ಪ್ರೋಸೆಸ್ಗಳನ್ನ ಮಾಡಿಸ್ಬೇಕು, ಇದೆಲ್ಲವನ್ನ ನಾವು ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ. ನಾನು ಹೇಳ್ತೀನಲ್ಲ, ಟಿಟಿಗೆ ಇದ್ದಂಗೆ ಇವು ಈಸಿ ಆಗಿರಲ್ಲ, ಆಳವಾದಂತಹ ಪ್ರಶ್ನೆಗಳಿರತ್ತೆ. ಸೊ ಓದ್ಕೊಳ್ಳೋದು ಕೂಡ ನಾವು ಇಂಡಿಫರೆಂಟ್ ವೇನಲ್ಲಿ ಚೆನ್ನಾಗಿ ಓದ್ಕೊಳ್ಬೇಕಾಗತ್ತೆ. ಇನ್ನ ಲರ್ನಿಂಗ್ ಡಿಫರೆನ್ಸಸ್ ಅಂತ ಹೇಳ್ತೀವಿ, ಕಲಿಕೆಯಲ್ಲಿ ಕಂಡು ಬರ್ತಕ್ಕಂತಹ ವೈಯಕ್ತಿಕ ವಿಭಿನ್ನತೆಗಳು, ಲರ್ನಿಂಗ್ ಸ್ಟೈಲ್ಸ್, ಹಾಗೆ ಲರ್ನಿಂಗ್ ಪೇಸ್ ಮತ್ತೆ ಸ್ಪೀಡ್, ಫೆಸಿಲಿಟೇಟಿಂಗ್ ಲರ್ನಿಂಗ್ ಇನ್ ಮಲ್ಟಿಗ್ರೇಡ್ ಸೆಟ್ಟಿಂಗ್ಸ್. ನೋಡಿ, ಲರ್ನಿಂಗ್ ಸ್ಟೈಲ್ಸ್, ಮಕ್ಕಳು ಕಲಿಯುವಂತಹ ರೀತಿ, ವಾರ್ಕ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ಇದೆಲ್ಲದ್ರ ಬಗ್ಗೆ ನಮ್ಮ ಕ್ಲಾಸಲ್ಲಿ ತಿಳಿಸ್ತೀನಿ. ಪ್ಲೇ ಅಂಡ್ ಇಟ್ಸ್ ಎಜುಕೇಶನಲ್ ಇಂಪ್ಲಿಕೇಶನ್ಸ್. ನೋಡಿ, ಆಟಗಳು ಮತ್ತೆ ಈ ಪಾಠಗಳಲ್ಲಿ ಕಂಡು ಬಂದಂತಹ ಅಥವಾ ಶೈಕ್ಷಣಿಕ ನಿಹಿತಾರ್ಥಗಳು ಅಥವಾ ಶೈಕ್ಷಣಿಕ ಇಂಪ್ಲಿಕೇಶನ್ಸ್ ಏನೆಲ್ಲ ಇದೆ, ಅದರ ಅರ್ಥ ಏನು, ಆಮೇಲೆ ಆ ಆಟಗಳ ವಿಧಗಳು ಏನೇನಿದೆ, ಫ್ಯಾಂಟಸಿ ಅಂಡ್ ಪ್ಲೇ ಆಗಿರ್ಬೋದು, ಪ್ಲೇ ಅಂಡ್ ಇಟ್ಸ್ ಫಂಕ್ಷನ್ಸ್ ಆಗಿರ್ಬೋದು, ಲಿಂಕೇಜಸ್ ವಿತ್ ಫಿಸಿಕಲ್, ಎಮೋಷನಲ್ ಮತ್ತೆ ಕಾಗ್ನೇಟಿವ್ ಲ್ಯಾಂಗ್ವೇಜ್ ಅಂಡ್ ಮೋಟರ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್, ಗೇಮ್ಸ್ ಅಂಡ್ ಗ್ರೂಪ್ ಡೈನಾಮಿಕ್ಸ್, ಹೌ ಡು ಚಿಲ್ಡ್ರನ್ ಕಮ್ಯುನಿಕೇಟ್, ಇದೆಲ್ಲದ್ರ ಬಗ್ಗೆನೂ ಕೂಡ ನೀವು ಪ್ಲೇ ಅಂಡ್ ಇಟ್ಸ್ ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಅಲ್ಲಿ ತಿಳ್ಕೊಳ್ತೀರಾ. ಅದಲ್ದಂಗೆನೆ ಕನ್ಸ್ಟ್ರಕ್ಟಿವಿಸಮ್ ಅಂತ ಬರುತ್ತೆ. ಕನ್ಸ್ಟ್ರಕ್ಟಿವಿಸಮ್ ಅಂದ್ರೆ ಅನ್ ಇಂಟ್ರೊಡಕ್ಷನ್ ಆಫ್ ದಿ ಕಾನ್ಸೆಪ್ಟ್, ಇಟ್ಸ್ ಪ್ರಿನ್ಸಿಪಲ್ಸ್, ಇಂಪ್ಲಿಕೇಶನ್ಸ್ ಫಾರ್ ಚಿಲ್ಡ್ರನ್ ಅಂಡ್ ಟೀಚರ್ ಅಂಡ್ ಟೀಚಿಂಗ್ ಅಂತ ಇದೆ. ಓಕೆ, ಅದೆಲ್ಲ ಆದ ನಂತರ ನಿಮಗೆ ಇಲ್ಲಿ ಬರುವಂತಹ ಪ್ರಾಪರ್ ಆಗಿರುವಂತಹ ಸಿಲೆಬಸ್ ಏನ್ ಗೊತ್ತಾ, ನಾವೇನ್ ಟಿಇಟಿಯಲ್ಲಿ ಸ್ಟಾರ್ಟಿಂಗ್ ಓದ್ತಾ ಬಂದ್ವಿ. ಫಸ್ಟ್ ನೀವು ಎಜುಕೇಶನಲ್ ಸೈಕಾಲಜಿ ಅಂತಂದಾಗ ಸೈಕಾಲಜಿ ಓದ್ಬೇಕಾಗತ್ತೆ. ಮನೋವಿಜ್ಞಾನದ ಅರ್ಥ, ಮನೋವಿಜ್ಞಾನದ ಬೆಳವಣಿಗೆ, ಮನೋವಿಜ್ಞಾನದ ವ್ಯಾಪ್ತಿ, ಸ್ವರೂಪ, ಅಲ್ಲಿ ಬರ್ತಕ್ಕಂತಹ ಮೆಥಡ್ಗಳು, ಯಾವ್ಯಾವ ಮೆಥಡ್ ಇದೆ, ಹ್ಯೂಮನ್ ಬಿಹೇವಿಯರ್ ಸ್ಟಡೀಸ್ ಅನ್ನ, ಹ್ಯೂಮನ್ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಇಂಟ್ರೋಸ್ಪೆಕ್ಷನ್ ಮೆಥಡ್ ಇದೆ, ಅಬ್ಸರ್ವೇಷನ್ ಮೆಥಡ್ ಇದೆ, ಕೇಸ್ ಸ್ಟಡಿ, ಎಕ್ಸ್ಪಿರಿಮೆಂಟಲ್ ಮೆಥಡ್, ಇವೆಲ್ಲದ್ರ ಬಗ್ಗೆ ಓದ್ಕೊಳ್ಬೇಕು. ಜೊತೆಗೆ ಗ್ರೌತ್ ಅಂಡ್ ಡೆವಲಪ್ಮೆಂಟ್, ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ತೀವಿ. ಕಂಪ್ಲೀಟ್ ಆಗಿ ನಾವು ಟಿಟಿಗೆ ಏನೆಲ್ಲ ಓದಿದ್ವಿ ಅದೆಲ್ಲ ಓದ್ಬೇಕಾಗತ್ತೆ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಮೇಲೆ. ಇನ್ನ ಇಂಡಿವಿಜುವಲ್ ಡಿಫರೆನ್ಸಸ್ ಅಂದ್ರೆ ನಿಮಗೆ ಗೊತ್ತಿದೆ. ಇಂಡಿವಿಜುವಲ್ ಡಿಫರೆನ್ಸಸ್ ಅಲ್ಲಿ ನಿಮ್ಗೆ ಅದರ ಅರ್ಥ, ಸ್ಪೆಷಲ್ ರೆಫರೆನ್ಸ್ ಅಂಡ್ ಹೆರಿಡಿಟರಿ ಮತ್ತೆ ಎನ್ವೈರನ್ಮೆಂಟ್ ಎಷ್ಟ್ರ ಮಟ್ಟಿಗೆ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಇದೆಲ್ಲದ್ರನ್ನ ನಾವು ಓದ್ಕೊಳ್ಳೋದಕ್ಕೆ ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಬರೋದಾದ್ರೆ ಇಂಟೆಲಿಜೆನ್ಸ್, ತುಂಬಾ ಮುಖ್ಯವಾಗಿರುವಂತಹ ಅಧ್ಯಾಯ ಇದು. ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿಶಕ್ತಿ ಅಥವಾ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂತ ಚಾಪ್ಟರ್ ಇದು. ಸೊ ಇಂಟೆಲಿಜೆನ್ಸ್ ಅಂದ್ರೆ ಏನು, ಅದರ ಕಾನ್ಸೆಪ್ಟ್ ಆಫ್ ಇಂಟೆಲಿಜೆನ್ಸ್ ಕೋಶೆಂಟ್, ಸೊ ಅಂದ್ರೆ ಬುದ್ಧಿಶಕ್ತಿ ಸೂಚ್ಯಂಕ ಅಂತ ಏನ್ ಹೇಳ್ತೀವಿ, ಅದರ ಸಂಪೂರ್ಣ ಪರಿಕಲ್ಪನೆ, ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆಲಿಜೆನ್ಸ್, ಇಂಟೆಲಿಜೆನ್ಸ್ ಟೆಸ್ಟ್ಸ್, ಹಾಗೆ ಟೈಪ್ಸ್ ಅಂಡ್ ಯೂಸಸ್ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು. ನೆಕ್ಸ್ಟ್ ಮಲ್ಟಿಪಲ್ ಇಂಟೆಲಿಜೆನ್ಸ್. ಸೊ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಬಹುಕಾರಕ ಬುದ್ಧಿಶಕ್ತಿ ಸಿದ್ಧಾಂತ ಅಲ್ವಾ. ಸೊ ಈ ಬಹುಕಾರಕ ಬುದ್ಧಿಶಕ್ತಿ ಸಿದ್ಧಾಂತವನ್ನ ಮಂಡನೆ ಮಾಡಿದವರು ಹಾರ್ವರ್ಡ್ ಗಾರ್ಡನರ್ ಅಂತ ಹೇಳಿ ಕರಿತೀವಿ. ಸೊ ಈ ಹಾರ್ವರ್ಡ್ ಗಾರ್ಡನರ್ ಅವರು ರಚಿಸಿದಂತಹ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳ್ಕೊಳ್ಬೇಕು. ಗಿಫ್ಟೆಡ್ ಚಿಲ್ಡ್ರನ್, ಪ್ರತಿಭಾನ್ವಿತ ಮಕ್ಕಳ, ಎಮೋಷನಲಿ ಬ್ಯಾಕ್ವರ್ಡ್ ಚಿಲ್ಡ್ರನ್, ಕ್ರಿಯೇಟಿವ್ ಚಿಲ್ಡ್ರನ್, ಇವರ ಅರ್ಥಗಳು, ಅದರ ಐಡೆಂಟಿಫಿಕೇಶನ್ಸ್ ಹೇಗೆಲ್ಲ ಮಾಡಬೇಕು, ಇವುಗಳನ್ನೆಲ್ಲ ಹೆಂಗ್ ಅಳತೆ ಮಾಡಬೇಕು, ಇವುಗಳ ಬಗ್ಗೆ. ನೆಕ್ಸ್ಟ್ ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಪರ್ಸನಾಲಿಟಿ ಅಂದ್ರೆ ಏನು, ಅದರ ಡೆಫಿನೇಷನ್ ಏನೇನಿದೆ, ಪರ್ಸನಾಲಿಟಿ, ಹೆರಿಡಿಟಿ ಮತ್ತೆ ಎನ್ವೈರನ್ಮೆಂಟ್ ಎಷ್ಟ್ರ ಮಟ್ಟಿಗೆ ಫ್ಯಾಕ್ಟರ್ ಆಗುತ್ತೆ, ಹಾಗೆ ಥೇರೀಸ್ ಆಫ್ ಪರ್ಸನಾಲಿಟಿ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಟಿಟಿಯಲ್ಲಿ ಇಷ್ಟು ಆಳವಾಗಿ ಕೇಳಿರ್ಲಿಲ್ಲ, ಬಟ್ HSTR ಅಂತ ಬಂದಾಗ ತುಂಬಾ ಆಳವಾಗಿ ಕೇಳ್ತಾರೆ. ಮೇಡಮ್ HSTR ಗೆ ಟಿಟಿ ಬೇಕಾ ಅಂತ ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀರಾ. ನೋ ವೇ, HSTR ಗೆ ಟಿಟಿಯ ಅವಶ್ಯಕತೆ ಇಲ್ಲ. ಓಕೆ, ಹಾಗಾದ್ರೆ MA ಆಗಿರ್ಬೇಕಾ, PG ಆಗಿರ್ಬೇಕಾ ಅಂತ ಕೇಳ್ತೀರಾ. ಅದಕ್ಕೆ ಯಾವುದೇ ಸ್ಪಷ್ಟವಾದಂತ ಮಾಹಿತಿ ನಮಗೆ ದೊರಕಿಲ್ಲ. ಎಲ್ಲರೂ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಅದೇ 2021ರಲ್ಲಿ ಅದು ಸೇರಿಸ್ಬೇಕು ಅಂತ ಹೇಳಿ ಮಾಹಿತಿ ಬಂದಿದ್ದೇ ಹೊರತಾಗಿ ಮತ್ತೀಗ ಅದನ್ನೇನು ಕೂಡ ಪ್ರಸ್ತಾವನೆ ಮಾಡಿಲ್ಲ. ಮಾಡಬಹುದು ಅಥವಾ ಮಾಡ್ದಂಗೂ ಇರಬಹುದು, ಎರಡೂ ಸಾಧ್ಯತೆಗಳು ಇರೋದ್ರಿಂದ ಎಲ್ಲರೂ ಕೂಡ ಏನ್ ಮಾಡ್ಬೇಕು,
ಸ್ಟಡಿಮನ್ನ ಮಾಡಿ. BA BEd ಆದವರು, BSc BEd ಆದವರು, MA BEd, MSc BEd ಆದಂತ ವಿದ್ಯಾರ್ಥಿಗಳು ಕೂಡ ಸ್ಟಡೀಸ್ ಅನ್ನ ಮಾಡಿ. ಇನ್ನ ಸಿಗ್ಮಂಡ್ ಫ್ರೈಡ್ದು, ಆಲ್ಬರ್ಟ್ ಬಂಡೂರಾ ಅವ್ರ ಥಿಯರಿ, ಅಬ್ರಹಾಂ ಮಾಸ್ಲೋ ಅವರ ಹ್ಯುಮನಿಸ್ಟಿಕ್ ಥಿಯರಿ ಆಗಿರ್ಬೋದು. ನೆಕ್ಸ್ಟ್ ಅದಲ್ದಂಗೆನೆ MMPI ಟೆಸ್ಟ್ ಅಂತ ಬರುತ್ತೆ. ಹಾಗೆ ರೋಸ್ಟ್ರಕ್ ರವರ ಮಸಿಗುರುತಿನ ಪರೀಕ್ಷೆ, TAT ಟೆಸ್ಟು, ಇವೆಲ್ಲವೂ ಕೂಡ ಪರ್ಸನಾಲಿಟಿ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ಬರುತ್ತೆ. ಗ್ರೂಪ್ ಡೈನಾಮಿಕ್ಸ್. ಸೊ ವಾಟ್ ಈಸ್ ಮೀನ್ ಬೈ ಗ್ರೂಪ್ ಡೈನಾಮಿಕ್ಸ್ ಅಂತಂದಾಗ ಸಮಾಜ ಮಿತಿ ತಂತ್ರ ಅಂತ ಕರಿತೀವಿ. ಈ ಸಮಾಜ ಮಿತಿ ತಂತ್ರ ಅಂದ್ರೆ ಏನು, ಹೇಗ್ ಮಾಡ್ಬೇಕು, ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗ್ರೂಪ್ ಹೇಗಿರುತ್ತೆ, ಟೈಪ್ಸ್ ಆಫ್ ಗ್ರೂಪ್ಸ್ ಹೇಗೆ, ಇದೆಲ್ಲ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿದುಕೊಳ್ಬೇಕು. ನೆಕ್ಸ್ಟ್ ಬರೋಣ ಮೆಂಟಲ್ ಹೆಲ್ತ್. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. TT ಯಲ್ಲೂ ಕೂಡ ಈ ಕಾನ್ಸೆಪ್ಟ್ ಅನ್ನ ಕೇಳಿದ್ದಾರೆ, ಈಗಲೂ ಕೂಡ ಕೇಳ್ತಾ ಇದ್ದಾರೆ. ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಕಾನ್ಸೆಪ್ಟ್ ಅಂದ್ರೆ ಏನು, ಘರ್ಷಣೆಗೆ ಮನುಷ್ಯ ಹೆಂಗ್ ಒಳಗಾಗ್ತಾನೆ, ಅದರ ಫ್ಯಾಕ್ಟರ್ಸ್ ಏನೇನಿದೆ, ಅಡ್ಜಸ್ಟ್ಮೆಂಟ್ ಹೇಗ್ ಮಾಡ್ಕೊಳ್ಳೋದು, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೆಲವೊಂದು ತಂತ್ರಗಳನ್ನ ಮಕ್ಕಳು ಬಳಕೆ ಮಾಡ್ತಾರೆ. ಸೊ ಅವುಗಳನ್ನ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಗೊತ್ತಾಯ್ತಲ್ಲ ನಿಮ್ಗೆ ಹೊಂದಾಣಿಕಾ ತಂತ್ರಗಳು ಅಂತ ಏನ್ ಹೇಳ್ತಾ ಇದೀವಿ ಅದು. ಇನ್ನ ಲರ್ನಿಂಗ್ ಅಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್ ಅಂತ ಹೇಳಿದ್ವಿ. ಅಂದ್ರೆ ಕಲಿಕೆ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ, ಅಲ್ಲಿ ಬರುವಂತಹ ಕೆಲವೊಂದು ಥೇರಿಗಳನ್ನ ಕೂಡ ನೀವು ಕಲಿಯೋದ್ರ ಜೊತೆಗೆ ಥೇರೀಸ್ ಆಫ್ ಲರ್ನಿಂಗ್ ಅಂತ ಬರುತ್ತೆ. ಥೇರೀಸ್ ಆಫ್ ಲರ್ನಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಬಿಹೇವಿಯರಿಸ್ಟ್ ಥೇರೀಸ್ ಆಫ್ ಲರ್ನಿಂಗ್, ಈಗ ಕಲಿಕೆ ಬಗ್ಗೆ ವರ್ತನವಾದಿಗಳು ಅಂತ ಬರ್ತಾರೆ. ಸೊ ವರ್ತನವಾದಿಗಳಲ್ಲಿ ಯಾರ್ಯಾರಿದ್ದಾರೆ, ಪಾವ್ಲೋಸ್ ಥೇರಿ. ಪಾವ್ಲೋ ಥೇರಿ ಏನಿದೆ, ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಅಂತ ಇದೆ. ಅಂದ್ರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತ. ಇದರ ಅರ್ಥ, ಅವನ್ ಹೇಗೆ ಎಕ್ಸ್ಪೆರಿಮೆಂಟ್ ಮಾಡ್ದ, ಸೊ ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಏನೇನಿದೆ, ಅಂದ್ರೆ ಶೈಕ್ಷಣಿಕ ನಿಹಿತಾರ್ಥಗಳನ್ನ ನಾವ್ ಏನೆಲ್ಲ ಕಂಡುಕೊಂಡಿದೀವಿ. ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಇದೆ, ಇದರ ಅರ್ಥ ಏನಿದೆ ಅಂತ ನೀವು ನೋಡ್ಕೋಬೇಕು. ಥಾಂಡೈಕ್ ಅವ್ರದ್ದು. ಓಕೆ, ಹಾಗೆ ಲಾಸ್ ಆಫ್ ಲರ್ನಿಂಗ್, ಕಲಿಕಾ ನಿಯಮಗಳನ್ನ ಕೂಡ ಹೇಳಿದ್ದಾರೆ. 3 ಕಲಿಕಾ ನಿಯಮಗಳಿದೆ: ಅಭ್ಯಾಸ ನಿಯಮ, ಸಿದ್ಧತಾ ನಿಯಮ, ಪರಿಣಾಮ ನಿಯಮ. ಈ 3 ಕಲಿಕಾ ನಿಯಮಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬೇಕು. ಜೊತೆಗೆ ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಆಪರೆಂಟ್ ಕಂಡೀಷನಿಂಗ್ ಲರ್ನಿಂಗ್ ಮೀನಿಂಗ್, ಅಂದ್ರೆ ಸ್ಕಿನ್ನರ್ ಅವ್ರು ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಆ ಒಂದು ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ, ಇದನ್ನ ಬಿಹೇವಿಯರಿಸ್ಟ್ ಥೇರೀಸ್ ಅಂತ ಕರಿತೀವಿ. ಇಲ್ಲಿ ವರ್ತನವಾದಿಗಳೇ ಬೇರೆ, ಗೆಸ್ಟಾಲ್ಟ್ ವಾದಿಗಳೇ ಬೇರೆ, ಮನೋವಿಶ್ಲೇಷಣಾವಾದಿಗಳೇ ಬೇರೆ, ಈ ತರ ಒಂದು ಗ್ರೂಪ್ ಬರುತ್ತೆ. ಮಾನವತಾವಾದಿಗಳು ಅಂತಾನೆ ಬೇರೆ ಬರ್ತಾರೆ. ಓಕೆ, ಫೀಲ್ಡ್ ಥೇರೀಸ್ ಆಫ್ ಲರ್ನಿಂಗ್ ಅಂತ ಇದೆ. ಫೀಲ್ಡ್ ಥೇರೀಸ್ ಅಂತಂದಾಗ ಗೆಸ್ಟಾಲ್ಟ್ ಥೇರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೆಸ್ಟಾಲ್ಟ್ ಥೇರಿ ಬಗ್ಗೆ ಒಳನೋಟ ಕಲಿಕೆ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಇಂಪಾರ್ಟೆಂಟು. ಆಮೇಲೆ ಜೀನ್ ಪಿಯಾಜೆ ಅವರ ಕಾಗ್ನೇಟಿವ್ ಡೆವಲಪ್ಮೆಂಟ್ ಕೂಡ ಫೀಲ್ಡ್ ಥೇರಿ ಒಳಗೆ ಬರುತ್ತೆ. ಆಲ್ಬರ್ಟ್ ಬಂಡೂರಾ ಅವ್ರದ್ದು ಸೋಷಿಯಲ್ ಲರ್ನಿಂಗ್ ಥೇರಿ ಏನಿದೆ, ಅಂದ್ರೆ ಸಾಮಾಜಿಕ ನಿರ್ಮಾಣ ಕಲಿಕಾ ಸಿದ್ಧಾಂತ ಏನಿದೆ, ಅದು ಆಲ್ಬರ್ಟ್ ಬಂಡೂರಾ ಅವ್ರದ್ದು. ಓಕೆ, ಇನ್ನ ಕನ್ಸ್ಟ್ರಕ್ಟಿವಿಸಂ ಅಂದ್ರೆ ಜ್ಞಾನವನ್ನ ಮತ್ತೆ ಸೋಷಿಯಲ್ ಒಂದು ವಿಕಾಸವನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳುತ್ತೆ ಮಗು ಅನ್ನೋದ್ರ ಬಗ್ಗೆ ಲೈವ್ ವೈಗೋಟಸ್ಕಿ ಅವರು ಏನ್ ಹೇಳ್ತಾರೆ, ಜೀನ್ ಪಿಯಾಜೆ ಏನ್ ಹೇಳ್ತಾರೆ, ಎಲ್ಲ ಒಟ್ಟಾರೆಯಾಗಿ ನೋಡಿ. ಸೈಕಾಲಜಿ ಏನ್ ಚೇಂಜ್ ಆಗಿದೆ ರೀ, ನೀವೆಲ್ಲಾ ಹೇಳ್ತೀರಿ, ಏನ್ ಅಪ್ಡೇಟ್ ಸಿಗುತ್ತ್ರಿ ನಿಮ್ಗೆ? ಬಹಳ ಜನ ತಪ್ಪು ಕಲ್ಪನೆ ಒಳಗಿದ್ದೀರಾ. ಓದೋಂತ ಯಾವುದೇ ಮನಸ್ಥಿತಿಗಳಲ್ಲಿ ಈ ರೀತಿಯ ಅನುಮಾನಗಳು ಬರಲ್ಲ. ಬಟ್ ಕೆಲವೊಂದು ಕನ್ಫ್ಯೂಷನಿಂಗ್ ಮೈಂಡ್ ಇರುತ್ತಲ್ಲ, ಅಂತ ವಿದ್ಯಾರ್ಥಿಗಳಿಗೆ ನಾವ್ ಏನನ್ನು ಕೂಡ ಹೇಳೋದ್ ತುಂಬಾ ಕಷ್ಟ ಆಗತ್ತೆ. ಏನ್ ಬದಲಾವಣೆ ಇದೆ, ಈಗ್ಲೂ ಇದನ್ನೇ ಓದ್ತಾ ಇದ್ದೀರಾ, ಹಿಂದೆನೂ ಕೂಡ ಇದನ್ನೇ ಓದಿದ್ದೀರಾ. GK ಅಂತಂದಾಗ ಈಗ್ಲೂ ಅದನ್ನೇ ಓದ್ತಿದ್ದೀರಾ. ಪ್ರಚಲಿತ ಘಟನೆಗಳನ್ನ ಒಂದನ್ನ ಬಿಟ್ರೆ ಸ್ಟ್ಯಾಟಿಕ್ GK ಅನ್ನೋದು ಬದಲಾವಣೆ ಆಗ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಹೇಳೋದು, ಇರೋದನ್ನ ನಾವು ಬೆಲೆ ಕೊಡ್ಬೇಕು, ಇರೋದಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ಬೇಕು ಅಂತ. ಇನ್ನ ಜನರಲ್ ಇಂಗ್ಲಿಷ್ ಸಿಲೆಬಸ್ ಬಂದು 8th to 10th ವರೆಗೂ ಏನೇನಿದೆ, ತುಂಬಾ ಸಿಂಪಲ್ ಆಗಿದೆ. ಆದ್ರೆ ಇಂಗ್ಲಿಷ್ ಅನ್ನ ನಿಮಗೆ ಒಂದು 12 ಮಾರ್ಕ್ಸ್ ಮಾತ್ರ ಕೇಳಿದ್ದಾರೆ 2015ರಲ್ಲಿ. ನೋಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್, ವರ್ಬ್ಸ್ ಇದೆ, ವರ್ಬ್ಸ್, ಟೆನ್ಸ್, ಟೈಮ್, ಆಸ್ಪೆಕ್ಟ್ಸ್, ಮಾಡೆಲ್, ಫಂಕ್ಷನ್ಸ್ ಅಂಡ್ ನೋಷನ್ಸ್, ಪಾರ್ಟಿಸಿಪಲ್ಸ್, ಜಿರೆಂಡ್ಸ್, ಇನ್ಫ್ಲೆಕ್ಷನ್ಸ್, ಟು ಬಿ ಫಾರ್ಮ್ ಆಫ್ ವರ್ಬ್ಸ್, ಫೈನೈಟ್ ಅಂಡ್ ನಾನ್ ಇನ್ಫೈನೈಟ್ ವರ್ಬ್ಸ್ ಅಂತ ಬರುತ್ತೆ. ಇದು ವರ್ಬ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚಸ್ ಇದೆ. ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ಅಡ್ವರ್ಬ್, ಇಂಟರ್ಜೆಕ್ಷನ್, ಹಾಗೆ ಪ್ರಿಪೋಸಿಷನ್, ಹಾಗೆ ಅಡ್ವರ್ಬ್ಸ್ ಆಗಿರ್ಬೋದು,
ಆ, ಇವೆಲ್ಲವೂ ಕೂಡ ಬರುವಂತದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಆರ್ಟಿಕಲ್ಸ್, ಆರ್ಟಿಕಲ್ಸ್ ಎ ಅಂಡ್ ದ, ಈ ಮೂರು ಆರ್ಟಿಕಲ್ಸ್ ಯೂಸಸ್ ಹೆಂಗ್ ಮಾಡ್ಬೇಕು, ಯೂಸೇಜ್ ಹೆಂಗಿದೆ ಅಂತ ತಿಳ್ಕೊಬೇಕು. ಕೊಲೊಕೇಶನ್ಸ್, ಪ್ರೊನೌನ್ಸಿಯೇಷನ್, ಸೊ ಪ್ರೊನೌನ್ಸಿಯೇಷನ್, ಕಾನ್ಸೋನೆಂಟ್ಸು, ಸ್ಟ್ರೆಸ್ಸು, ಇಂಟೋನೇಷನ್ಸು, ಯಾವ ಒಂದು ವರ್ಡ್ ಕೊಟ್ಟು ಅದಕ್ಕೆ ಎಷ್ಟು ಸಿಲೆಬಲ್ ಇದೆ, ಮೋನೋಸಿಲೆಬಲ್ಲ ಅಥವಾ ಒನ್ ಸಿಲೆಬಿಕಾ, ಡೈ ಸಿಲೆಬಿಕಾ ಅಂತ ಕೇಳ್ತಾರೆ. ಟೈಪ್ಸ್ ಆಫ್ ಸಿಂಟ್ಯಾಕ್ಸು, ಕೊಹೆಸಿವ್ ಡಿವೈಸಸ್ ಅಂದ್ರೆ ಡೈರೆಕ್ಟ್ ಕೊಹೆಸಿವ್ ಅಂತ ಹೇಳ್ತೀವಿ. ಫಿಗರ್ ಆಫ್ ಸ್ಪೀಚಸ್, ಸೆಂಟೆನ್ಸ್ ಟ್ರಾನ್ಸ್ಫರ್ಮೇಶನ್ ಅಂದ್ರೆ ಒಂದು ಸೆಂಟೆನ್ಸ್ ನ ಇನ್ನೊಂದು ಸೆಂಟೆನ್ಸ್ಗೆ ಇದು ಮಾಡೋದು, ಚೇಂಜ್ ಮಾಡೋದು. ಅದರಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರುತ್ತೆ, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಬರುತ್ತೆ, ಟೈಪ್ಸ್ ಆಫ್ ಸೆಂಟೆನ್ಸ್ ಬರುತ್ತೆ, ರಿಪೋರ್ಟೆಡ್ ಸ್ಪೀಚು, ಸಿಂಪಲ್, ಕಾಂಪ್ಲೆಕ್ಸ್ ಅಂಡ್ ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಪ್ಯಾರಾಗ್ರಾಫ್ ರೈಟಿಂಗ್, ರೂಲ್ಸ್ ಆಫ್ ಪ್ಯಾರಾಗ್ರಾಫ್ ರೈಟಿಂಗ್, ಪಂಕ್ಚುಯೇಷನ್ ಮಾರ್ಕ್ಸ್, ಕ್ವಶನ್ ಮಾರ್ಕ್, ಎಕ್ಸ್ಕ್ಲಾಮೇಟರಿ, ಫುಲ್ ಸ್ಟಾಪ್, ಪಾಸಿಂಗ್, ಈ ತರ ಎಲ್ಲ ಏನ್ ಪಂಕ್ಚುಯೇಷನ್ಸ್ ಮಾರ್ಕ್ ಇದೆ ತುಂಬಾ ಇಂಪಾರ್ಟೆಂಟ್. ಎರರ್ ಲೊಕೇಶನ್ ಅಂಡ್ ಕರೆಕ್ಷನ್, ಎರಡು ಕೊಟ್ಬಿಟ್ಟು ಈ ಒಂದು ವಾಕ್ಯದಲ್ಲಿ ಎಲ್ಲಿ ಎರರ್ ಆಗಿದೆ ಅನ್ನೋದನ್ನ 1 2 3 ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಅದನ್ನ ನೋಡ್ಕೊಂಡಿದ್ದು ಎರರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಡಿಯಮ್ಸ್ ಅಂಡ್ ಪ್ರೇಸಸ್ ತುಂಬಾ ಇಂಪಾರ್ಟೆಂಟ್. ಕ್ಲಾಸಸ್ ಅಂಡ್ ಟೈಪ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಇವೆಲ್ಲ ಟೀಚ್ ಮಾಡ್ತೀರಾ ಮೇಡಮ್ ಅಂದ್ರೆ ಎಲ್ಲ ಮಾಡಾಕಿದೀವಿ. ನೀವ್ ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಅಷ್ಟು ನೀಟಾಗಿ ನಾವು ರೆಕಾರ್ಡೆಡ್ ಕ್ಲಾಸ್ ಕೂಡ ನಮ್ಮಲ್ಲಿದೆ, ವಿತ್ ಲೈವ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ 25ರವರೆಗೂ ಕೂಡ ಟೈಮ್ ಇದೆ. ಇಲ್ಲ ಮೇಡಮ್ ಜನವರಿ 1 ತನಕ ಕೊಡಿ ಅಂತಂದ್ರೆ ಅಫ್ಕೋರ್ಸ್ ಅದಕ್ಕೂ ಕೂಡ ಕೊಡಕ್ ರೆಡಿ ಇದೀವಿ ನಾವು. ಯಾರಿಗೆಲ್ಲ ಆಸಕ್ತಿ ಇದೆ ನಾನು ಹೇಳಿದ್ನಲ್ಲ, ಈ ನಂಬರ್ನ ನೋಟ್ ಮಾಡ್ಕೊಳ್ರಿ, 8217670405. 100% ನಿಮಗೆ ಒಳ್ಳೆ ವರ್ತ್ ಇರುವಂತ ಕ್ಲಾಸಸ್ ಅವೈಲಬಿಲಿಟಿ ಇದೆ. ಯಾವುದೇ ಒಂದು ಸಿಂಗಲ್ ಅನುಮಾನನೂ ಕೂಡ ನಿಮ್ಗೆ ಬೇಡ. 6361153623 ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಂಪ್ಯೂಟರ್ ಲಿಟ್ರಸಿ ಕಾಮನ್ ಫಾರ್ ಆಲ್ ಎಕ್ಸಾಮ್ಸ್. ನೀವು PSTR ಬರೀರಿ, HSTR ಬರೀರಿ, GPT ಬರೀರಿ, ಕಾಮನ್ ಆಗಿ ಕಂಪ್ಯೂಟರ್ ಲಿಟ್ರಸಿ ಎಕ್ಸಾಮ್ಸ್ ಇರುತ್ತೆ. ನೀವು ಮೌಲಾನಾ ಆಜಾದ್ ಶಾಲೆಗಳಾಗಿರ್ಬೋದು, ಯಾವುದೇ ಒಂದು ಈ ವಸತಿ ಶಾಲೆಗಳಿಗೆ ಏನ್ ಎಕ್ಸಾಮ್ಸ್ ಬರೀತಾರೆ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ಕಾಮನ್ ಫಾರ್ ಆಲ್ ಅಂತಾನೆ ಹೇಳ್ಬೋದು. Introduction to computer. What is computer? Broad categories of computers, language of computer, basic application of computer, computer memory and memory devices, computer hardware and software types and different brands, types of computers. ಇದು ಒಂದನೇ ಚಾಪ್ಟರ್ ಅಲ್ಲಿ ಇರುವಂತಹ ಸಿಲೆಬಸ್. ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಹೆಂಗ್ ಆಪರೇಟ್ ಮಾಡ್ಬೇಕು ನಾವು ಕಂಪ್ಯೂಟರ್ನ, ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಈಗ ಲಿನಕ್ಸ್, ರೆಡ್ ಹ್ಯಾಟ್, ಮ್ಯಾಕ್ನಿತೋಶ್, ಸೊ ಇದಲ್ದಂಗೆ ಈಗ ಸ್ವಲ್ಪ AI ಟೆಕ್ನಾಲಜಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಅದ್ರ ಮೇಲೂ ಕೂಡ ನಿಮಗೆ ಕೇಳ್ಬೋದು. ಬೇರೆ ಬೇರೆ ಆ್ಯಪ್ಗಳು, ಈಗ ಪರ್ಪೆಕ್ಸಿಲಿಟಿ ಆಗಿರ್ಬೋದು, ಮತ್ತೆ ನಿಮಗೆ ಚಾಟ್ GPT ಮೇಲೆ ಕೇಳ್ಬೋದು. ಬೇರೆ ಬೇರೆ ಇವಾಗ ಬೇರೆ ಬೇರೆ ಕಾನ್ಸೆಪ್ಟ್ ಅನ್ನ ಕೇಳ್ಬೋದು. ವಿಂಡೋಸ್ ಅಂಡ್ ವಿಂಡೋಸ್ ಕಾನ್ಸೆಪ್ಟ್ಸು, ಯೂಸಿಂಗ್ ಮೌಸ್ ಅಂಡ್ ಮೂವಿಂಗ್ ಐಕಾನ್ಸ್ ಆನ್ ದಿ ಸ್ಕ್ರೀನ್. ಮೌಸ್ ಅನ್ನ ಹೆಂಗೆಲ್ಲ ಯೂಸ್ ಮಾಡಬೇಕು, ಮತ್ತೆ ಐಕಾನ್ಸ್ಗಳನ್ನ ಹೆಂಗೆಲ್ಲ ಮೂವ್ ಮಾಡಬೇಕು ಅನ್ನೋದನ್ನ ಕೇಳ್ಬೋದು. ಡಿಫ್ರೆಂಟ್ ಐಕಾನ್ಸ್ ಆನ್ ದಿ ಕಂಪ್ಯೂಟರ್ ಸ್ಕ್ರೀನ್. ಸೊ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರುವಂತಹ ಡಿಫ್ರೆಂಟ್ ಐಕಾನ್ಸ್ ಬಗ್ಗೆ ತಿಳ್ಕೊಳ್ಳೋದು. ಇದೆಲ್ಲ ಟಫ್ ಆಗುತ್ತೆ ಮೇಡಮ್ ನಮಗೆ ಅಂದ್ರೆ ಕಂಪಲ್ಸರಿ ನೀವು ಓದ್ಲೇಬೇಕು. ನಮ್ಮ HSTR ಎಕ್ಸಾಮ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು 13 ಅಂಕಗಳಿಗೇನೋ ಕಂಪ್ಯೂಟರ್ ಕೇಳ್ತಾರೆ, ಅಥವಾ 12. ಈ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ನಡುವೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಮತ್ತೆ ಆಸ್ ಯೂಶುವಲ್ 25 ಮೆಂಟಲ್ ಎಬಿಲಿಟಿ, 25 GK, 25 ಯಾವುದು ಶೈಕ್ಷಣಿಕ ಮನೋವಿಜ್ಞಾನ, ಅಲ್ಲಿ 75 ಆಗುತ್ತೆ. ಇದೊಂದು ಕಂಪ್ಯೂಟರ್ ಬಂದ್ಬಿಟ್ಟು ಒಂದು 13, ಇಂಗ್ಲಿಷ್ ಬಂದು ಒಂದು 12, ಅಲ್ಲೊಂದು 25. ಸೊ ಟೋಟಲ್ ಬಂದು 100 ಮಾರ್ಕ್ಸ್ ಇರುತ್ತೆ. ಓಕೆ, ಗೊತ್ತಾಯ್ತಾ? ಹಾಗಾದ್ರೆ ಟೂಲ್ ಬಾರು ಅಂಡ್ ಡಿಫ್ರೆಂಟ್ ಆಪ್ಷನ್ಸ್, ಸೆಟ್ಟಿಂಗ್ ದ ಡೇಟ್, ಟೈಮ್ ಅಂಡ್ ಸೌಂಡ್, ಇವೆಲ್ಲ ಬೇಸಿಕ್ ಅಂದ್ರೆ ಅಗದಿ ಬೇಸಿಕ್. 1ನೇ ಕ್ಲಾಸ್ ಮಕ್ಳಿಗೆ ಕಂಪ್ಯೂಟರ್ ಕಲ್ಸ್ಕೊಟ್ರು ಕೂಡ ಅವ್ರು ಮಾಡ್ತಾರೆ. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, ಕೆಲವೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂದಾಗ ಈ MS ಆಫೀಸ್ ಡಾಕ್ಯುಮೆಂಟ್ ಸೆಟ್ಟಿಂಗ್ಸ್, ಟೂಲ್ ಬಾರ್, ಮೆನು ಬಾರ್, ಸಾರ್ಟಿಂಗ್, ಪೇಜ್ ಲೇಔಟ್ ಆಪ್ಷನ್ಸ್, ಕಟ್ ಅಂಡ್ ಕಾಪಿ ಪೇಸ್ಟ್, ಅಂಡು, ರೀಡು, ಸೇವ್ ಆಪ್ಷನ್ಸ್, ಡಿಫ್ರೆಂಟ್ ಕೀ ಶಾರ್ಟ್ ಕಟ್ಸ್, ಸೊ ಇವೆಲ್ಲ ಇರುತ್ತೆ. MS ಪವರ್ ಪಾಯಿಂಟ್, MS ಎಕ್ಸೆಲ್, MS ಪೇಂಟ್, ಇವನ್ನ ನಾವು ಅಪ್ಲಿಕೇಶನ್ ಆಫ್ ಸಾಫ್ಟ್ವೇರ್ಸ್ ಯೂಶುವಲಿ ಬಳಸುವಂತ ಸಾಫ್ಟ್ವೇರ್ಸ್. ಇಂಟರ್ನೆಟ್ ಅಪ್ಲಿಕೇಶನ್ಸ್ ಅಂತಂದಾಗ LAN, WAN, WW, URLs, ಹಾಗೆ ISPs, ಇವೆಲ್ಲನೂ ಕೂಡ ನಾವು ಇಂಟರ್ನೆಟ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಓಕೆ, ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್ ಬಗ್ಗೆ ತಿಳ್ಕೊಬೇಕು. ಇಂಟರ್ನೆಟ್ ಹೆಂಗ್ ಬಂತು, ಏನು ಎತ್ತ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ನುಡಿ ಸಾಫ್ಟ್ವೇರ್, ಸೊ ನುಡಿ ಸಾಫ್ಟ್ವೇರು
ಮತ್ತೆ ಅದಕ್ಕೆ ಬರುವಂತಹ ಸ್ಕ್ರಾಲ್ ಲಾಕ್ ಆಪ್ಷನ್ಸ್ ಆಗಿರ್ಬೋದು, ಸಿಂಗಲ್ ಲ್ಯಾಂಗ್ವೇಜ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ನೋಡಿ ಸಾಫ್ಟ್‌ವೇರ್ ಅನ್ನ ತಿಳ್ಕೋಬಹುದು. ಮತ್ತ್ ಜೊತೆಗೆ ಅದರ್ ಕನ್ನಡ ಸಾಫ್ಟ್‌ವೇರ್ಸ್ ಬರಹ ಅಂತ ಇದೆ. ಅದನ್ನ ಕೊಟ್ಟಿದ್ದಾರೆ. ಇನ್ನ ಜನರಲ್ ಮೆಂಟಲ್ ಎಬಿಲಿಟಿ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ 25 ಅಂಕಗಳಿಗೆ ನಿಮ್ಗೆ HSTR ಎಕ್ಸಾಮ್ಸ್ ಅಲ್ಲಿ ಕೇಳಲಾಗತ್ತೆ. ಗೊತ್ತಾಯ್ತಾ? ಇವಕ್ಕೆಲ್ಲ ಯಾವ ಪುಸ್ತಕ ಓದ್ಬೇಕು ಮೇಡಮ್ ಅಂತಂದ್ರೆ, ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ನೀವು ಮಾರ್ಕೆಟ್ ಅಲ್ಲಿ ಯಾವ ಪುಸ್ತಕ ಸಿಗುತ್ತೋ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡ್ಬೇಕು ನೀವು. ಅದು ಪುಸ್ತಕಗಳಲ್ಲಿ ಎಲ್ಲಾ ಡೀಟೇಲ್ಸ್ ಕೊಟ್ಟಿರ್ತಾರೆ ಅಂತಲ್ಲ. ಒಂದೋ ಎರಡೋ ಪ್ರಾಬ್ಲಮ್ಸ್‌ಗಳನ್ನ ಕೊಟ್ರು ಕೂಡ ಉಳಿದಂತ ಪ್ರಾಬ್ಲಮ್ಸ್‌ಗಳನ್ನ ನೀವೇ ಹಾಕೊಂಡು ಅದನ್ನ ಸಾಲ್ವ್ ಮಾಡ್ಬೇಕು. ಎಜುಕೇಶನಲ್ ಸೈಕಾಲಜಿ ಅಂತ ಬಂದಾಗ ಸ್ವಲ್ಪ ಡೆಪ್ತ್ ಅಲ್ಲಿ ಓದ್ಬೇಕು. ವಾಮದೇವ್ ಅವ್ರದ್ದು ಒಂದೇ ಸಾಕಾಗಲ್ಲ ಪುಸ್ತಕ ಇದಕ್ಕೆ. ನೀವು ಕೊಂಗ್ವಾಡ, ಯಾದವಾಡ ಅವರ ಪುಸ್ತಕವನ್ನ ಕೂಡ ತಗೊಳ್ಬೋದು. ಇನ್ನು ಸೀರೀಸ್ ಕಂಪ್ಲೀಷನ್ ಟೆಸ್ಟ್ ಇರುತ್ತೆ. ಆಮೇಲೆ ಅದರಲ್ಲಿ ನೆಕ್ಸ್ಟ್ ಕೋಡಿಂಗ್, ಡಿಕೋಡಿಂಗ್, ಲೆಟರ್ ಕೋಡಿಂಗು, ನಂಬರ್ ಕೋಡಿಂಗ್, ಸಬ್ಸ್ಟಿಟ್ಯೂಷನ್, ಮಿಕ್ಸ್ಡ್ ಲೆಟರ್ ಕೋಡಿಂಗ್ ಆಗಿರ್ಬೋದು. ಇದು ತುಂಬಾ ಸಿಂಪಲ್ ಆಗಿರುತ್ತೆ. ಮೆಂಟಲ್ ಎಬಿಲಿಟಿ ಏನ್ ಟಫ್ ಅಂತ ಇರಲ್ಲ. ಒಂದು ಸಲ ನೀಟಾಗಿ ಕಲಿಬೇಕಾಗತ್ತೆ. ಯಾವುದೇ ಆಗ್ಲಿ ಕಲ್ತ್ರೆ ಎಲ್ಲ ಈಸಿನೇ. ಇನ್ನ ಬ್ಲಡ್ ರಿಲೇಷನ್ಸ್ ಅಂತ ಬರುತ್ತೆ. ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಒಂದು ಪಜಲ್ಸ್ ಇರುತ್ತೆ. ರಿಲೇಷನ್ ಪಜಲ್ 1 ಅಂಕಕ್ಕೆ ಕೇಳ್ತಾರೆ ಈ ಕ್ವಶನ್. ಆಮೇಲೆ ಕೋಡೆಡ್ ರಿಲೇಷನ್ಸ್, ಡೈರೆಕ್ಷನ್ ಸೆನ್ಸ್ ಟೆಸ್ಟ್, ಇದು ತುಂಬಾ ಟಫ್ ಇರುವಂತ ಒಂದು ಕ್ವಶನ್ಸ್‌ಗಳು. ಸಿಚುಯೇಷನ್ ಆನ್ ಆಂಗಲ್ಸ್ ಆರ್ ಡೈರೆಕ್ಷನ್, ಸಿಚುಯೇಷನ್ ಆನ್ ಪೈಥಾಗೋರಸ್ ಥಿಯರಮ್, ರ್ಯಾಂಕಿಂಗ್ ಇನ್ ಅ ರೋ ಕಾಲಮ್, ಇವೆಲ್ಲವನ್ನ ನಾವು ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಆಮೇಲೆ ಲಾಜಿಕಲ್ ವೆನ್ ಡಯಾಗ್ರಾಮ್ಸ್. ನೆಕ್ಸ್ಟ್ ಆಲ್ಫಾಬೆಟ್ ಟೆಸ್ಟ್ ಬರುತ್ತೆ. ಆಲ್ಫಾಬೆಟಿಕಲ್ ಆರ್ಡರ್ ಆಫ್ ವರ್ಡ್ಸ್, ಲೆಟರ್, ವರ್ಡ್ ಪ್ರಾಬ್ಲಮ್ಸ್, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂಡ್ ಅರ್ಥಮೆಟಿಕ್ ರೀಸನ್ಸ್. ಅದರಲ್ಲಿ ಏಜ್, ವೆನ್ ಡಯಾಗ್ರಾಮ್ಸ್ ಬರುತ್ತೆ. ಹಾಗೆ ರೇಷಿಯೋ ಮತ್ತೆ ಪ್ರಪೋರ್ಷನ್, ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್, ಕ್ಯಾಲೆಂಡರು, ಇನ್ನ ಸ್ಪೇಷಿಯಲ್ ವಿಜುವಲೈಸೇಷನ್ ಅಂತ ಇದೆ. ಅದರಲ್ಲಿ ಡೈಸ್, ಪೇಪರ್ ಫೋಲ್ಡಿಂಗ್, ಪೇಪರ್ ಕಟಿಂಗ್. ಇದು ನೋಡಿ ಎಷ್ಟಿದೆ ಸಿಲೆಬಸ್. ಮೆಂಟಲ್ ಎಬಿಲಿಟಿ ಇದೆ. ಇಲ್ಲಾಂದ್ರೆ 25 ಮಾರ್ಕ್ಸ್‌ಗೆ ತಗೊಳ್ಳೋದು ತುಂಬಾ ಕಷ್ಟ ಅಲ್ವಾ? ನೀವೆಷ್ಟು ತಗೊಳ್ಬೇಕಪ್ಪ ಅಂಕಗಳು ಅಂತಂದ್ರೆ 200 ಅಂಕಗಳಿಗೆ ಹೆಚ್ಚಿನ ಹತ್ತತ್ರ ನೀವು ಬರ್ಬೇಕು. ಕ್ಯಾಟಗರಿ ಅವೆಲ್ಲ ಇದ್ದಾಗ 150, 145 ಕ್ಯಾಟಗರಿ ಇದ್ದಾಗ. ಸೊ GM ಅಲ್ಲಿ ಇದ್ದೀರಾ ಅಂತಂದ್ರೆ 160, 170 ತನಕನೂ ಕೂಡ ಸ್ಕೋರ್ ಮಾಡ್ಬೇಕಾಗತ್ತೆ. ಅಷ್ಟು ಟಫ್ ಇರುತ್ತೆ ಕ್ವಶನ್ ಪೇಪರ್. ನಾವ್ ಅನ್ಕೊಂಡಷ್ಟು ಈಸಿ ಇರಲ್ಲ. ಎಫರ್ಟ್ ಅನ್ನ ಜಾಸ್ತಿ ಮಾಡಿ. ಐಡೆಂಟಿಫೈಯಿಂಗ್ ದ ನಂಬರ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ಸ್. ಈಗ ಒಂದು ನಂಬರ್ಸ್‌ಗಳನ್ನ ನಾವೇನ್ ಮಾಡೋದು, ಜಿಯೋಮೆಟ್ರಿಕಲ್ ಫಿಗರ್ಸ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಟ್ರಯಾಂಗಲ್ಸ್ ಎಷ್ಟಿದೆ ಇದ್ರಲ್ಲಿ. ಹಾಗೇನೆ ಮತ್ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ಸ್ಕ್ವೇರಲ್ಸ್ ಹೆಂಗಿದೆ, ರೆಕ್ಟಾಂಗಲ್ಸ್ ಹೆಂಗಿದೆ, ಅನಾಲಜಿ ನಂಬರ್ಸ್ ಅಂಡ್ ವರ್ಡ್ ಕೋಡ್ ಬಗ್ಗೆನೂ ಕೂಡ ಅನಾಲಜಿ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್ಸ್, ನಂಬರ್ಸ್ ಇನ್ ಫಿಗರ್ಸ್ ಅಂಡ್ ದೇರ್ ರಿಲೇಶನ್ಶಿಪ್. ಇಲ್ಲಿ ಒಂದ್ ನಂಬರ್ನ ಕೊಟ್ಬಿಟ್ಟು ಇಲ್ಲಿ ಇನ್ನೊಂದು ನಂಬರ್ನ ಕೊಟ್ಟು ಇಲ್ಲಿ ಸ್ವಲ್ಪ ಡ್ಯಾಶ್ ಬಿಟ್ಟು ಮತ್ತೆ ಇಲ್ಲಿ ನಂಬರ್ ಕೊಟ್ಟಿರ್ತಾರೆ, ಮತ್ತೆ ಡ್ಯಾಶ್ ಮತ್ತೆ ಇಲ್ಲಿ ನಂಬರ್ ಕೊಟ್ಟಿರ್ತಾರೆ. ಇದಕ್ಕೊಂದಕ್ಕೊಂದು ರಿಲೇಷನ್ಸ್ ಅನ್ನ ನೋಡ್ಕೊಂಡು ನಂಬರ್ ಅನ್ನ ಫಿಲ್ ಮಾಡ್ಬೇಕು. ನೆಕ್ಸ್ಟ್ ತಾರ್ಕಿಕ ಸಾಮರ್ಥ್ಯ, ಲಾಜಿಕಲ್ ರೀಸನಿಂಗ್ ಅಂತ ಹೇಳಿ ನಾವು ಗುರುತಿಸ್ತೀವಿ. ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತ HSTR ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತ ಸಿಲೆಬಸ್ ಆಗಿರುತ್ತೆ. ಇದ್ರಲ್ಲಿ ಏನ್ ಚೇಂಜ್ ಮಾಡ್ಬೋದು ಅಂದ್ರೆ ಹೊಸದಾಗಿ ಒಂದು ಕನ್ನಡ ಅಪ್ಡೇಟ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಕನ್ನಡ ಸಿಲೆಬಸ್ ಅವ್ರು ಕೊಟ್ಟಿಲ್ಲ, ಅಂದ್ರೆ ಜನರಲ್ ಕನ್ನಡ ಇಲ್ಲ. ಆದ್ರೂ ನೀವು ಓದ್ಕೊಳ್ಳಿ. ಜನರಲ್ ಕನ್ನಡ ಇಲ್ಲ ಅಂತ ನಾವು ಬಿಡಬಾರ್ದು. ಯಾವ ಟೈಮ್ ನಲ್ಲಿ ಹೆಂಗೆಲ್ಲ ಅವ್ರು ಚೇಂಜ್ ಮಾಡ್ತಾರೆ ಅಂತ ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್. ಓಕೆ, ಹಾಗಾದ್ರೆ ಯಾರಿಗಾದ್ರೂ ಕ್ಲಾಸಸ್ಗಳ ಅವಶ್ಯಕತೆ ಇದೆ ಅಂದ್ರೆ ಡೆಫಿನೆಟ್ಲಿ ನಮ್ಮ ತರಗತಿಗಳನ್ನ ನೀವು ಜಾಯ್ನ್ ಆಗ್ಬೋದು. 8217670405 ಹಾಗೆ 6361153623 ನಂಬರ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ನಿಮಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬೈ ಬೈ.